ತರಕಾರಿ 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 ಏನ್ ಬೇಕಕ್ಕ? ಅಯ್ಯ ಏನಿದೆ ನಿನ್ನ ಹತ್ರ? ಎಲ್ಲ ಒಣಗಿರೋ ತರಕಾರಿನೇ. ಮೂಲಂಗಿ ಎಷ್ಟು ಕೆಜಿ? ಕೆಜಿ 20. 20 ರೂಪಾಯಿ? ಏನ್ ಅಲ್ಲಿಂದ ಕೆಳಗಡೆ ಇಳಿಯೋದಿಲ್ವಾ ನೀನು? ನಾನು ಕೊಡೋದೇ 15 ರೂಪಾಯಿ. ಅರ್ಧ ಕೆಜಿ ಮೂಲಂಗಿ ಕೊಡು. ನಾವು ಚೌಕಾಸಿ ಮಾಡ್ತೀವಿ ಅಂತ ಫಸ್ಟೇ ರೇಟ್ ಜಾಸ್ತಿ ಹೇಳ್ಬಿಡ್ತೀರಾ? ನಾವು ಕೊಡೋದು 15 ರೂಪಾಯಿ. ತಗೊಳ್ಳಿ, ಅರ್ಧ ಕೆಜಿ ಹಾಕಿ. ಸೊಪ್ಪು ಗಿಪ್ಪೆಲ್ಲ ಸೇರ್ಸಿ ಹಾಕ್ಬಿಡ್ತೀವಿಯಾ? ತಗೋಪ್ಪ, ಅರ್ಧ ಕೆಜಿ ಹಾಕು. ನೋಡಿದೆ ಸುಶೀಲಮ್ಮ, ಮೇಡಮ್ ಅವ್ರು ಹೊರಟ್ರು. ಅಯ್ಯೋ, ನಾನು ದಿನ ನೋಡ್ತಾನೆ ಇರ್ತೀನಿ, ನೀವು ನೋಡಿ. ಅಲ್ಲ ರೀ, ನಮ್ಮನ್ನು ನೋಡಿದ್ರು ನೋಡ್ದಾಗ ಹೋಗ್ತಿದ್ದಾಳಲ್ಲ, ಎಷ್ಟು ದಿಮಾಕ್ ಇರ್ಬೇಕು ಇವಳಿಗೆ. ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ ಬನ್ರಿ? ಎಲ್ಲ ದಿಮಾಕು ಇಳಿಯತ್ತೆ, ಸುಮ್ಮನೆ ರೀ. ಹಾಗಂತೀರಾ? ನನ್ಗೇನೋ ಹಾಗ ಅನ್ಸಲ್ಲಪ್ಪ. ಮೊನ್ನೆ ಕಾಲೇಜಲ್ಲಿ ನಡೆದಿದ್ದ ವಿಷಯ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕಾಲೇಜಲ್ಲ ಏನ್ರಿ ನಡೀತು? ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಅವ್ರ ಬಾಸ್ ಮಗ ಸತ್ಯಪಾಲ್ ಅಂತ ಇದ್ದಾನೆ, ಅವನ್ಗೆ ಈ ಮಂದಾರ ಕೆನ್ನೆಗೆ ಹೊಡೆದ್ಬಿಟ್ಲಂತೆ ರೀ. ಅವ್ನ್ ಸುಮ್ನೆ ಇದ್ನ? ಅವ್ನ್ ಸುಮ್ನೆ ಇರ್ತಾನ? ಅವಳು ಹೇಳ್ಕೊಂಡು ಹೋಗಿ ಆಮೇಲೆ ಏನಾಯ್ತ್ರಿ? ಅಯ್ಯೋ, ನನ್ ಕೈಲಿ ಹೇಳಕ್ ಆಗಲ್ಲ ರೀ. ಹಾಗೆ ಆಗ್ಬೇಕು, ಸುಮ್ನೆ ರೀ. ಬಡವ ನಿಮ್ ಮಡಗ್ದಂಗ್ ಇರೋಂತಿರ್ದೆ ಮನ್ಸು ಬಂದಂಗೆಲ್ಲ ಆಡಿದ್ರೆ ಹೀಗೆ ಆಗೋದು. ಯಾರು ಮನ್ಸೋಯ್ತಿಂದ ನಡ್ಕೊಂಡಿದ್ದು? ಯಾಕಪ್ಪ ಸಂಪಂಗಿ, ನಿಂಗ್ ಗೊತ್ತಿಲ್ವಾ? ನಿನ್ ಮಗ ವೆಂಕಿ 3 ಹೊತ್ತು ಅವ್ರ ಮನೇಲೆ ಬಿದ್ದಿರ್ತಾನೆ. ಅಯ್ಯೋ, ಅವನ ವಿಷಯನಾ ಬಿಡಿ, ಪೆದ್ ಮುಂಡದು. ಈಗ ನೀವ್ ಯಾರ ವಿಷಯನ ಮಾತಾಡ್ತಿರೋದು? ಇನ್ಯಾರದ್ದು? ಆ ಮಂದಾರಂದು ಕಾಲೇಜಲ್ಲಿ ಏನೋ ಹಗರಣ ಮಾಡ್ಕೊಂಡಿದ್ದಾಳಂತೆ. ಓಹೋ, ಮೇಷ್ಟ್ರ ಮನೆ ಸುದ್ದಿನಾ? ಮೇಷ್ಟ್ರ ಮನೆ ಸುದ್ದಿ ಅಲ್ಲ, ಅವ್ರ ಮನೆ ಹೆಣ್ಣು ಮಕ್ಕಳ ಸುದ್ದಿ. ಅವರ ಜಂಬದ ಕೋಳಿಗಳು, ಬಣ್ಣದ ಬೀಸಣಿಗೆಗಳು. ಹಾಗ ಇದೇ ರೀತಿ ಹೋಗಿ ಅವ್ರ ಮುಂದೆ ಹೇಳು. ಈಗಾಗ್ಲೇ ಕಾಲೇಜಲ್ಲಿ ಒಬ್ಬನಿಗೆ ಕಾಪಾಡು ಮೋಕ್ಷ ಮಾಡಿದಾಳೆ, ನೆಕ್ಸ್ಟ್ ನಿನಗೆ. ಹೌದಾ? ಈಗ ಸ್ಕೂಲ್ನಲ್ಲಿ ಓದೋ ಹುಡುಗರನ್ನ ಟಚ್ ಮಾಡಂಗಿಲ್ಲ, ಅಂತದ್ರಲ್ಲಿ ಕಾಲೇಜ್ನಲ್ಲಿ ಓದೋ ಹುಡುಗನ ಕೊಡಲ್ಲ ಅಂತ. ಅಯ್ಯೋಯ್ಯೋ, ಏನ್ ಕಲಿಗಾಲ ಬಂತು ಶಿವನೇ. ಸುಶೀಲಮ್ಮ, ನಿಮ್ ಮಗಳು ಇದ್ದಾಳೆ ಅಪರಂಜಿ. ಏನು ನಯ, ಏನು ವಿನಯ. ಹೌದು ಸಂಪಂಗಿ, ಇವತ್ಗೂ ನನ್ ಮಗಳು ನನ್ ಕೇಳಿ ಒಂದ್ ದೇವಸ್ಥಾನಕ್ ಸಹ ಹೋಗಲ್ಲ. ಹೌದು ಸುಶೀಲಮ್ಮ, ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ ಅಲ್ವಾ? ಆ ವಯ್ಯನು ಇದ್ದಾನೆ ಸದಾನಂದಪ್ಪ, ಅಮ್ಮನವ್ರ ಗಂಡ. ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವನ್ಗಿರೋದು ಒಬ್ಬನೇ ಮಗ, ಅವನ್ದೇನು ನಡೆಯಲ್ಲ. ಇನ್ನ 5 ಜಡೆಗಳು. ಆ ಹೆಂಗಸರದೇ ದರ್ಬಾರ. ಅಯ್ಯಯ್ಯೋ, ಕತೆ ಎಲ್ಲಿಂದ ಎಲ್ಗೋ ಹೋಯ್ತಿದ್ದಲ್ಲ. ಈಗ ನೀವ್ ಹೇಳ್ತಾ ಇರೋ ಕತೆ ಆ ಮಂದಾರಂದ ಇಲ್ಲ ಆ ಚಿನ್ಕುಳ್ಳಿ ನಿವೇದಿತ? ಅವರ ಆ ಮಂದಾರುಂದೆ. ನಮ್ಮ ಯಜಮಾನ್ರು ಬಾಸ್ ಇದಾರಲ್ಲ, ಅವ್ರ ಮಗ ಈ ಮಹಾತಾಯಿ ಮೇಲೆ ಏನೋ ಕಂಪ್ಲೇಂಟ್ ಕೊಟ್ಟಿದಾನಂತೆ. ಅಲ್ಲಿ ನೋಡಿ, ಮೇಷ್ಟ್ರು ಬರ್ತಾ ಇದಾರೆ. ಮೇಷ್ಟ್ರು, ಇಷ್ಟೊತ್ತರಿಗೂ ನಾನು ನಿಮ್ಮ ಹೆಣ್ಮಕ್ಳ ವಿಷಯನೇ ಮಾತಾಡ್ತಿದ್ದೆ. ಇದ್ರೆ ಮೇಷ್ಟ್ರು ಹೆಣ್ಮಕ್ಳು ತರ ಇರ್ಬೇಕು ಅಂತ ಅಲ್ವಾ? ನಾನು ಹೇಳಿದ್ದು ಕರೆಕ್ಟಾ? ಎಷ್ಟು ಬೇಗ ಪ್ಲೇಟ್ ಬದಲಾಯಿಸ್ತೀಯಾ? ಏನ್ ಸರ್, ಚೆನ್ನಾಗಿದ್ದೀರಾ? ನೋಡಿದ್ರಾ, ಎಷ್ಟ್ ಬೇಗ ಒಳ್ಳೆ ಗೋಸಂಬಿ ತರ ಬಣ್ಣ ಬದಲಾಯಿಸ್ಬಿಟ್ಟ. ನೋಡಿ, ಇವನ್ನ ನಂಬೇಡಿ, ಇವನ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಮನೆ ಒಳಗೆಲ್ಲ ಸೇರಿಸ್ಬೇಡಿ, ಪಕ್ಕ ಕಳ್ಳನ್ ಮಗ. ನ್ಯೂಸ್ ಪೇಪರು ಬಿಡಲ್ಲ ಅಂತೀನಿ. ಅಯ್ಯೋ, ಅದು ನನಗ್ ಗೊತ್ತಿಲ್ವಾ? ನೋಡಿ, ಎಷ್ಟೊತ್ತಾಯ್ತು ತರಕಾರಿ ತಗೊಳಕ್ಕೆ ಅಂತ ಬಂದೋಳು. ಆ ಮಂದಾರನ ವಿಷಯ ಮಾತಾಡ್ಕೊಂಡು ಇಲ್ಲೇ ನಿಂತಿದ್ದೀನಿ. ಅಯ್ಯೋ, ಹೋಗ್ಲಿ ಬಿಡ್ರಿ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿಂತ ನಮ್ಗೆ ಕಂಡೋರ್ ಮನೆ ವಿಷಯ. ಹೋಗಿ ಕೆಲ್ಸ ನೋಡಿ. ನಿಮ್ಮನ್ನ ಎಲ್ಲೋ ನೋಡಿದ ನೆನಪು. ನೀವು ಮಿಸ್ಟರ್ ಗಗನ್ ಅಲ್ವಾ? ನಮ್ಮ ಡ್ಯಾಡಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಲ್ವಾ? ಹೌದು ಮೇಡಮ್, ನಮಸ್ತೆ. ಹಿಂದೆ ಒಂದ್ಸಲ ಬಾಸ್ ಜೊತೆ ನಿಮ್ಮನ್ನು ನೋಡಿದ್ದೆ. ನನ್ನ ಜ್ಞಾಪಕ ನೀವು ಇನ್ನೂ ಇಟ್ಕೊಂಡಿದ್ದೀರಲ್ಲ, ಥ್ಯಾಂಕ್ಸ್. ನೀವು ಅಷ್ಟೇ ಜ್ಞಾಪಕ ಇಟ್ಕೊಂಡಿದ್ದೀರಾ? ಓ, ನೀವು ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇಟ್ಕೊಂಡಿದ್ದೀರಾ? ಅಭ್ಯಾಸ ಅಂತೇನಿಲ್ಲ ಮೇಡಮ್. ಈ ಕಡೆ ಬಂದಾಗ ಹಾಗೆ ಕಾಲ್ಗಳು ದೇವಸ್ಥಾನದ ಕಡೆ ಎಳ್ಕೊಂಡು ಹೋಗುತ್ತೆ. ಹೋಗೊಂದು ನಮಸ್ಕಾರ ಹಾಕೊಂಡು ಬರ್ತೀನಿ. ಹಾಗಂತ ನನ್ನನ್ನು ಆಸ್ತಿಕ ಶಿಖಾಮಣಿ ಅಂತ ತಿಳ್ಕೊಬೇಡಿ. ನನಗೆ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇಲ್ಲ. ಹಾ, ಹಾಗಂತ ನನ್ನ ನಾಸ್ತಿಕರು ಅನ್ಕೋಬೇಡಿ. ಪರವಾಗಿಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಂದ್ರೆ ನಿಮ್ಗೆ ಮಾತಾಡೋನ್ ಕಂಡ್ರೆ ಇಷ್ಟನಾ? ನಿಮ್ ಹಾಗೆ ಸರಳವಾಗಿ ಜಾಣ್ತನದಿಂದ ಮಾತಾಡೋರ್ ಕಂಡ್ರೆ
ನನಗಿಷ್ಟ. ಅದೇ ಟೈಮ್ ಪಾಸಿಗೆ ಮಾತಾಡೋರು ಕಂಡ್ರೆ, ಬೇರೆಯವ್ರನ್ನ ಆಡ್ಕೊಳಕ್ಕೋಸ್ಕರ ಮಾತಾಡೋರು ಕಂಡ್ರೆ ನನಗಿಷ್ಟ ಆಗಲ್ಲ. ವೆರಿ ಗುಡ್. ನನಗೂ ಅಷ್ಟೇ ಮಿಸ್ಟರ್ ಗಗನ್. ಈ ಹುಡುಗಿರ ಮುಂದೆ ಶೋ ಆಫ್ ಮಾಡೋನ್ ಕಂಡ್ರೆ ನನಗಿಷ್ಟ ಆಗಲ್ಲ. ಎನಿವೇ ಒಂದ್ಸರಿ ಮನೆಗೆ ಬನ್ನಿ. ಮೇಡಮ್, ಒಂದೇ ಒಂದ್ಸಲ ಬಂದ್ರೆ ಸಾಕಾ? ಸದ್ಯಕ್ಕೆ ಒಂದ್ಸಾರಿ ಬನ್ನಿ. ಮತ್ತೆ ನಿಮ್ಮನ್ನ ಕರಿಬೇಕು ಅಂತ ಅನ್ಸಿದ್ರೆ ಖಂಡಿತ ಕರಿತೀನಿ. ನನಗೂ ಅಷ್ಟೇ. ಇನ್ನೊಂದ್ಸಲ ನಿಮ್ ಮನೆಗೆ ಬರ್ಬೇಕು ಅನ್ಸುತ್ತೋ ಇಲ್ವೋ ನೋಡೋಣ. ನೋಡಿದ್ರ ನನ್ ಮಾತು ನನಗೆ ತಿರುಗಿಸ್ತಾ ಇದ್ದೀರಾ? ಸುಮ್ಮನೆ ಜೋಕ್ ಮಾಡ್ದೆ ಮಿಸ್ಟರ್ ಗಗನ್. ನಮ್ಮ ಮನೆಗೆ ಆಗಾಗ ಬರ್ತಾ ಇರಿ. ನಾನು ಅಷ್ಟೇ ಮೇಡಮ್. ನೀವು ಜೋಕ್ ಮಾಡಿದ್ರಲ್ಲ ಅಂತ ನಾನು ಜೋಕ್ ಮಾಡಿದೆ. ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರ್ತೀನಿ. ಆದ್ರೆ ಮೇಡಮ್, ಬಾಸ್ ಆಮೇಲೆ ಏನಯ್ಯ ಗಗನ್ ಪದೇ ಪದೇ ನಮ್ಮ ಮನೆಗೆ ಬರ್ತಾ ಇದೆಯಾ ಅಂತ ಅನ್ಬಿಟ್ರೆ? ಅನ್ಸ್ಕೊಳ್ಳಿ, ನೀವ್ ತಾನೇ ಅನ್ಸ್ಕೊಳ್ಳೋದು, ನನ್ಗೇನಂತೆ? ಮೇಡಮ್, ನಿಮ್ಮನ್ನ ನಂಬಿಟ್ರೆ ಅಷ್ಟೇ ಸರಿಯಾಗಿ ಕೈ ಕೊಡ್ತೀರಾ. ಪುಟ್ಟನ್ ಮಗ ಅದು ನೋಡಿ ದೃಷ್ಟಿಗೆ ಕಣ್ಣಲ್ಲ ನೀರು ಬಂದ್ಬಿಟ್ಟು ಇನ್ನ ಅನ್ನಕ್ಕೆ ಬಿಡಲ್ಲ. ತಗೋ ಕುಡಿ. ಏನ್ ಗುರಾಯಿಸ್ತಾ ಇದೀಯಾ? ಆಯ್ತಲ್ಲ, ಹೋಯ್ತಾ ಇರು ಬೆಸ್ಟ್ ಮನೆಗೆ. ಹೋಗ್ತೀನಿ. ನಿಧಾನಕ್ಕೆ ತಿನ್ನಕ್ ಆಗೋದಿಲ್ವಾ? ಯಾರಾದ್ರೂ ಕಿತ್ಕೊಂಡ್ ಬಿಡ್ತಾರೇನೋ? ಇದು ಮಾತ್ರ ಹೊಟ್ಟೆ ಹಸಿ ಆಗುತ್ತೆ, ನನ್ಗೆ ಆಗೋದಿಲ್ವೇನು? ಛೆ, ಎಂತ ಅಪ್ಪ ನೀನು? ಒಂದಿನ ಆದ್ರೂ ಮಗ ಊಟ ಮಾಡಿದ್ದ ಇಲ್ವೋ ಅಂತ ಕೇಳಿದ್ಯಾ? ಏನ್ ಸಿಕ್ಕುದೆ ಅದನ್ನೆಲ್ಲ ಅಂದಿ ತರ ತಿಂತೀಯ? ನನಗೆ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ, ನಿನ್ಗೆ ತಂದಾಕ್ಲೆ. ಇಲ್ಲಿ ಚೆಲ್ಲಿರೋ ಅನ್ನನ ಯಾರೇ ತಾಕೋದು? ವಂಶೋದ್ಧಾರಕ್ಕಂತ ಯಾಕ ಇರೋದು? ಅಯ್ಯ ನನ್ನ ಮಗನೇ, ಈ ಅನ್ನನು ಪೇಪರ್ನು ಹೊರಗಡೆ ಬಿಸಾಕು. ದಿನ ಮೇಸ್ಟ್ ಮನೇಲಿ ಮಜ್ಜಿಗೆ ಬಳಿ, ಒಂದಿನ ಕೂಟು, ಒಂದಿನ ಹಬ್ಬದೂಟ ಸಿಗುತ್ತೆ. ತಿಂದೋದ್ ಮದ ನಮ್ಗ್ರಾಚಾರ. ಏನ್ ಮಾಡೋದು, ನಮ್ ದರಿದ್ರ ತನಕ್ಕೆ. ಯಾರೋ ಪುಣ್ಯಾತ್ಮರು ಕರೆದು ಊಟ ಹಾಕ್ತಾರೆ, ಅದಕ್ಕೆ ನಿನ್ಗೆ ಹೊಟ್ಟೆ ಉರಿ. ಹೊಟ್ಟೆ ಉರಿ ಕಣಪ್ಪ, ಹೊಟ್ಟೆ ಉರಿ. ಆ ಹೊಟ್ಟೆ ಉರಿ ತಣ್ಣಗಾಗ್ಬೇಕು ಅಂದ್ರೆ ಈ ಮನೇಲಿ ಒಂದು ಮದುವೆ ಆಗ್ಬೇಕು. ಅದಕ್ಕೆ ಹೇಳಿ ನೋಡ್ತಾ ಇದೀನಿ. ಯಾರಿಗೆ? ನನಗ್ ಮದ್ವೆನಾ? ಅದೊಂದೇ ಕಡಿಮೆ ಆಗಿರೋದು ಈಗ. ಅಯ್ಯೋ ಪೆದ್ದ ನನ್ನ ಮಗನೇ, ಹೆಣ್ಣು ನೋಡ್ತಾ ಇರೋದು ನಿನಗಲ್ಲ ಕಣೋ. ಓಹೋ, ನೀನೇನ್ ದೊಡ್ಡ ಸುರಸುಂದ್ರ ಹಂಗ. ಹೆಣ್ಣು ನೋಡ್ತಾ ಇರೋದು ಈ ಸುರಸುಂದ್ರಾಂಗನಿಗೆ. ನನಗಂತ ವಯಸ್ಸೇನಾಗಿದ್ದು, ಒಂದು ಲೋಟ ನೀರ್ ಕೇಳಿದ್ರೆ ಇಷ್ಟೆಲ್ಲ ಮಾತು. ಅದೇ ನಾನು ಮದುವೆ ಮಾಡ್ಕೊಂಡು ಬಂದ್ರೆ ನೀರು ಅಂದಿಟ್ಕ ಟಣ್ ಅಂತ ಬೀಳುತ್ತೆ. ಬೀಳುತ್ತೆ. ನೀನ್ ಹೀಗೆ ಮಾಡ್ತಿದ್ರೆ ಚೆನ್ನಾಗಿ ಒದೆ ಬೀಳುತ್ತೆ. ಏನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಇಟ್ಬಿಟ್ಟಿದ್ಯಾ ನೋಡು. ಮಹಾರಾಜು ಮೊಮ್ಮಗನ್ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಳ್ಳಾಡಿಸ್ತಾ ಇದ್ಯಾ. ಲೇ ನನ್ನ ಮಗನೇ, ನಾನು ಮಹಾರಾಜನೇ ಕಣೋ. ಮದುವೆ ಆದ್ಮೇಲೆ ಮಹಾರಾಣಿ ಬರ್ತಾಳೆ, ನನಗೆ ಗೇಟ್ ಪಾಸ್. ನೀನೇನ್ ಗೇಟ್ ಪಾಸ್ ಕೊಡೋದು? ನಾನು ಔಟ್ ಪಾಸ್ ಹಾಕೊಂಡು ಹೋಗ್ತೀನಿ. ಏನ್ ಇಲ್ಲಿ ಇಟ್ಕೊಂಡು ಸುಖನ ಅನ್ಭವಿಸ್ತಾ ಇದ್ದೀನಿ ನೋಡು. ಏ ವೆಂಕಿ, ಊಟ ಬಾರೋ. ಬಂದೆ. ಎಷ್ಟು ಮನೇಲಿ ಘಮ್ ಘಮ್ ಅಂತ ವಾಸನೆ ಬರ್ತಾ ಇದೆ. ನನ್ನ ಮಗನೇ ಚೆನ್ನಾಗಿ ಪಂಗಡಿಸು. ಹೊಂಟು ನನ್ನ ಮಗ ಆದ್ರೂ ಊರಿಗೆಲ್ಲ ನಂಟ. ನೀವೇ ಹೇಳಿಪ್ಪ, ಇದ್ರಲ್ಲಿ ನಂದೇನು ತಪ್ಪಿದೆ? ನಾನು ದಾಕ್ಷಾಣಿ ಸಹಾಯಕ್ಕೆ ಹೋಗಿದ್ದ ತಪ್ಪ? ತಪ್ಪು ಅಂತ ಯಾರು ಹೇಳ್ತಾರಮ್ಮ? ಆದರೆ ಅವರೆಲ್ಲ ಗ್ಯಾಂಗ್ ಅಪ್ ಆಗಿದ್ದಾರೆ. ಸತ್ಯದ ಕಡೆ ಯಾರೂ ಇಲ್ಲ. ನಾನು ಕಾನೂನನ್ನ ಕೈಗೆ ತಗೋಬಾರ್ದಾಗಿತ್ತಂತೆ. ಇನ್ನೇನು, ಅವ್ನು ನನ್ನ ತಂಗಿನ ಚುಡಾಯಿಸ್ತಾ ಇದ್ದಾನೆ, ನೋಡ್ ಬನ್ನಿ ಅಂತ ಪೊಲೀಸ್ ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತಾ? ಅದು ಹಾಗಲ್ಲಮ್ಮ. ನೀನು ಅವನು ಕೆನ್ನೆಗೆ ಹೊಡಿಬಾರ್ದಾಗಿತ್ತು. ಯಾಕಂದ್ರೆ ಈಗಿನ ಕಾಲದ ಕೆಲ ಹುಡುಗರಿಗೆ ತಮ್ಮ ಮಾನ ಮರ್ಯಾದೆ ಬಗ್ಗೆ ಆಗಲಿ, ಇನ್ನೊಬ್ಬರ ಮಾನ ಮರ್ಯಾದೆ ಬಗ್ಗೆ ಆಗಲಿ
ಹೆಚ್ಚಿನ ಗಮನ ಇರೋದಿಲ್ಲಮ್ಮ. ಅದಕ್ಕೆ ಬುದ್ಧಿ ಕಲಿಸಿದ್ದು. ಅಯ್ಯೋ, ಅಂಥ ಹುಡುಗರಿಗೆ ಬುದ್ಧಿ ಎಲ್ಲಮ್ಮ ಬರುತ್ತೆ. ಅವರಿಂದ ದಿನೇ ದಿನೇ ನಿನಗೆ ತೊಂದರೆ ಜಾಸ್ತಿನೇ ಆಗತ್ತೆ. ನೋಡಮ್ಮ ಮಂದಾರ, ನಾನು ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಬೇಜಾರಲ್ಲಪ್ಪ, ಆದರೆ ಪದೇ ಪದೇ ನನಗೆ ನಾನೇ ಪ್ರಶ್ನೆ ಮಾಡ್ಕೊಳ್ತೀನಿ, ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ. ಉತ್ತರನೇ ಸಿಗ್ತಾಯಿಲ್ಲ. ಯಾಕಪ್ಪ ಸುಮ್ಮನಾಗ್ಬಿಟ್ಟೆ? ಸುಮ್ಮನಾಗಿಲ್ಲಮ್ಮ, ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಈ ನಡವಳಿಕೆಯಿಂದಾಗಿ ನಿನ್ನ ಮುಂದಿನ ಜೀವನದಲ್ಲಿ ನಿನಗೇನೇ ತೊಂದರೆ ಆಗತ್ತಲ್ಲ ಅಂತ. ಯಾಕಪ್ಪ ಹಾಗಂತೀಯ? ಅಯ್ಯೋ ಬಿಡಮ್ಮ, ಆದದ್ದಾಗೋಯ್ತು. ಮುಂದೇನಾಗ್ಬೋದು? ಆ ಕಾಲೇಜಲ್ಲಿ ನಿನಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗದೆ ಹೋಗ್ಬೋದು, ಕೆಲಸದಿಂದ ತೆಗೆದು ಹಾಕ್ಬೋದು, ಪರವಾಗಿಲ್ಲ, ಬೇರೆ ಕಾಲೇಜ್ನಲ್ಲಿ ಕೆಲಸ ಸಿಗ್ಬೋದು. ಆದರೆ ನೋಡಮ್ಮ, ಈ ನಿನ್ನ ಮುಂಗೋಪ ಇದೆಯಲ್ಲ, ಇದು ನಿನ್ನ ಜೀವನದುದ್ದಕ್ಕೂ ಶತ್ರು ಆಗಬಾರ್ದು. ಅಂದರೆ ನಾನು ಅಷ್ಟೊಂದು ಕೆಟ್ಟವಳಪ್ಪ? ಯಾರಮ್ಮ ಹಾಗೆ ಹೇಳಿದ್ರು? ನಿನ್ನಂತ ಒಬ್ಳು ಮಗಳಿದ್ದಾಳೆ ಅಂತ ನಾನು ಹೆಮ್ಮೆ ಪಟ್ಕೋತೀನಿ, ಅಭಿಮಾನ ಇದೆ ನನಗೆ. ಒಂದು ವಿಷಯ ನೀನು ತಿಳ್ಕೊಂಡ್ರೆ ನಿನ್ನನ್ನು ನೀನು ತಿದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹೇಳಪ್ಪ, ತಿದ್ಕೋತೀನಿ. ನೋಡಮ್ಮ, ಮನುಷ್ಯ ತಾನು ತಿಳ್ಕೊಂಡಷ್ಟು ಸ್ವತಂತ್ರನಲ್ಲ. ಅವನಿಗೆ ಅವನ ಸಂಬಂಧಗಳು ಬೇಲಿ ಹಾಕಿಬಿಡ್ತವೆ. ಹೆಂಡತಿಯಾದವಳು ಗಂಡನನ್ನು ಅನುಸರಿಸಬೇಕು, ಗಂಡನಾದವ ಹೆಂಡತಿಗೆ ಹೊಂದ್ಕೋಬೇಕು, ಅವರಿಬ್ಬರು ಮಕ್ಕಳಿಗೆ ಹೊಂದ್ಕೋಬೇಕು, ಬರೋ ಸೊಸೆಯಂದ್ರಿಗೆ ಅಳಿಯಂದ್ರಿಗೆ ಹೊಂದ್ಕೋಬೇಕು. ಹೀಗೆ ಹೊಂದಾಣಿಕೆ ಮಾಡ್ತಾ ಮಾಡ್ತಾ ನಾವು ನಮ್ಮತನನ ಕೊಲ್ತಾ ಹೋಗ್ತೀವಿ. ಈ ಹೊಂದಾಣಿಕೆಗೆಲ್ಲ ದೊಡ್ಡ ಶತ್ರು ಯಾವುದು ಗೊತ್ತಾ? ಯಾವುದಪ್ಪ? ಮುಂಗೋಪ. ನಾಳೆ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತೀಯ. ವಿನಾಕಾರಣ ಗಂಡ ಏನಾದರೂ ಒಂದು ಹೇಳ್ದ, ಆವಾಗ ನೀನೇನು ಮಾಡ್ತೀಯ? ಏನು ಮಾಡ್ತೀನೋ ಗೊತ್ತಿಲ್ಲಪ್ಪ. ಆಗಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ. ನೋಡಿದ್ಯಾ? ಈಗ ನೀನು ಕ್ಷಣಕಾಲ ಯೋಚನೆ ಮಾಡಿ ಹೇಳಿದ್ಯಲ್ವಾ? ಹೌದು. ಈಗ ನಾನು ಹೇಳ್ತೀನಿ ಕೇಳು. ಆ ಸ್ಥಿತಿಲಿ ಆ ಕ್ಷಣಕ್ಕೆ ನೀನು ಸುಮ್ಮನಿದ್ಬಿಟ್ರೆ ನಿನ್ನ ಗಂಡನಿಗೆ ತನ್ನ ತಪ್ಪಿನ ಅರಿವಾಗಿ ಅವನು ಸಾರಿ ಕೇಳಲೂಬಹುದು ಅಲ್ವಾ? ಅರ್ಥ ಆಯ್ತಪ್ಪ. ನಾನು ತಕ್ಷಣ ಪ್ರತಿಕ್ರಿಯಿಸಿದ್ರೆ ಅದು ದೊಡ್ಡದಾಗಿ ಬೆಳೆಯುತ್ತೆ. ತಕ್ಷಣದ ಪ್ರತಿಕ್ರಿಯೆನ ಮುಂಗೋಪ ಅಂತ ಹೇಳೋದು ಇದು ಯಾರಿಗೂ ಒಳ್ಳೇದಲ್ಲಮ್ಮ. ಅದಕ್ಕೆ ಗಾಂಧೀಜಿ ಯಾವಾಗಲೂ ಹೇಳ್ತಾ ಇದ್ದಿದ್ದು, ಕೋಪ ಬಂದಾಗ ರಾಮ ರಾಮ ಅನ್ನೋ ಅಂತ. ಆಗ ಕೋಪ ಕಡಿಮೆನೂ ಆಗ್ಬೋದು, ಶಮನನೂ ಆಗ್ಬೋದು. ಆಯ್ತಪ್ಪ, ಇನ್ಮೇಲೆ ನನಗೆ ಕೋಪ ಬಂದಾಗ ರಾಮ ರಾಮ ಅಂತ ಹೇಳ್ಕೊಂಡು ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಮೈ ಕಮನ್? ಓ ಮಂದಾರ, ಬಮ್ಮ ಬಾ ಕೂತ್ಕೋ. ಥ್ಯಾಂಕ್ ಯು ಸರ್. ಸರ್, ದಯವಿಟ್ಟು ತಪ್ಪು ತಿಳ್ಕೊಳ್ದೆ ಇದನ್ನು ತಗೊಳ್ಳಿ. ಏನು ಇದು? ಓ ಗೊತ್ತಾಯ್ತು ಬಿಡು, ಅಪಾಲಜಿ ಲೆಟ್ರಾ? ಲೆಟ್ರೆಲ್ಲ ಬೇಕಾಗ್ಲಿಲ್ಲಮ್ಮ, ಸುಮ್ಮನೆ ಅವನ ಮುಂದೆ ಸಾರಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಆಗೋಗ್ತಿತ್ತು. ಹೋಗ್ಲಿ ಬಿಡು, ಹೇಗಿದ್ರು ಕೊಟ್ಟಿದೆಯಲ್ಲ, ಇದನ್ನ ಅವನ ಮುಂದೆ ತೋರಿಸ್ಬಿಟ್ಟು ಹರಿದಾಕ್ಬಿಡ್ತೀನಿ. ಇದು ರೆಕಾರ್ಡ್ಸ್ಗೆ ಬರೋದಿಲ್ಲ, ಡೋಂಟ್ ವರಿ. ಏನಮ್ಮ ಇದು? ನಾವೇನಾದರೂ ರಾಜೀನಾಮೆ ಕೊಡು ಅಂತ ನಿನ್ನನ್ನು ಕೇಳಿದ್ವಾ? ಕ್ಷಮಿಸಿ ಅನ್ನಲ್ಲ ಸರ್, ನನ್ನನ್ನು ಯಾರೂ ಕೇಳಿಲ್ಲ. ಆದರೆ ನನಗೆ ರಾಜೀನಾಮೆ ಕೊಡಬೇಕು ಅಂತ ಅನ್ನಿಸ್ತು. ನೋ 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 ನೋ, ಐ ಕಾಂಟ್ ಅಕ್ಸೆಪ್ಟ್ ದಿಸ್. ಸರ್, ಅದು ಹಾಗಲ್ಲ ಸರ್. ಈ ವಾತಾವರಣದಲ್ಲಿ ನನಗೆ ಉಸಿರು ಕಟ್ಟಿದಾಗತ್ತೆ.
ವಾತಾವರಣಕ್ಕೆ ಏನಮ್ಮ ಆಗಿದೆ? ನೀನು ಈ ಕಾಲೇಜಿನಲ್ಲಿ ಒಳ್ಳೆ ಲೆಕ್ಚರರ್ ಅಂತ ಹೆಸರು ತಗೊಂಡಿದ್ಯಾ? ನಾವೆಲ್ಲ ನಿನ್ನನ್ನು ಗೌರವದಿಂದನೇ ನಡೆಸ್ಕೊತಾ ಇದ್ದೀವಿ. ನಾನಿಲ್ಲ ಅನ್ನ ಸರ್, ಆದರೆ ಧರಂಪಾಲ್ ಅವ್ರ ವಿರೋಧ ಕಟ್ಕೊಂಡು ಇಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ನಿಮಗೂ ಕಸಿವಿಸಿ ಆಗತ್ತೆ. ಏನೂ ಆಗೋದಿಲ್ಲಮ್ಮ, ನಿನಗೆ ಅನುಭವ ಸಾಲದು. ನನ್ನ ಮಾತನ್ನು ಕೇಳು. ಜೀವನ ಅನ್ನೋದು ಹೊಂದಾಣಿಕೆಗಳ ಸರಮಾಲೆ. ಕೆಲವು ಸರ್ತಿ ನಮ್ಗೆ ಇಷ್ಟ ಇಲ್ಲದೆ ಹೋದ್ರೂ ಆ ಕೆಲಸ ನಾವು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಜೀವನ ದುರ್ಭರ ಅನ್ಸುತ್ತಮ್ಮ. ಆದರೆ ಈ ವಿಷಯದಲ್ಲಿ ನನ್ನ ಅಂತರಾತ್ಮದ ದನ್ನಿನ ತುಳಿಯೋದಕ್ಕೆ ನನಗಿಷ್ಟ ಇಲ್ಲ ಸರ್. ತುಳಿಯೋದೇ ಅಲ್ಲಮ್ಮ, ಒಂದೊಂದು ಸಲ ದೊಡ್ಡ ಹಿತನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸಣ್ಣ ಹಿತನ ನಾವು ಬಲಿ ಕೊಡಬೇಕಾಗತ್ತೆ. ನೋಡಮ್ಮ, ನೀನು ಒಂದೇ ಒಂದು ಸಲ ತಪ್ಪಾಯಿತು, ನಾನು ನಿನ್ನ ಕೆನ್ನೆಗೆ ಹೊಡಿಬಾರ್ದಾಗಿತ್ತು ಅಂತ ಹೇಳಿಬಿಡು. ಇನ್ನು ಮಿಕ್ಕಿದಿನ ನಾನು ನೋಡ್ಕೊಳ್ತೀನಿ. ಇಟ್ಸ್ ಎ ಪ್ರಾಮಿಸ್ ಅಮ್ಮ. ಆಯ್ತಮ್ಮ, ನೀನು ರಾಜೀನಾಮೆ ಕೊಡ್ತೀಯ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಮುಂದೆ ಏನಮ್ಮ ಮಾಡ್ತೀಯಾ? ಬೇರೆ ಕಾಲೇಜ್ ಸೇರ್ಕೋತೀನಿ. ಆಯ್ತಮ್ಮ, ಆ ಕಾಲೇಜಿನಲ್ಲೂ ಟ್ರಸ್ಟಿ ಇರ್ತಾರೆ, ಸತ್ಯಪಾಲ್ ಅಂತ ಅವರು ಇರ್ತಾರೆ, ಅವ್ರನ್ನ ಮೀರಿದವರು ಇರ್ತಾರೆ. ಆವಾಗ ಏನಮ್ಮ ಮಾಡ್ತೀಯಾ? ಆಗ ನೋಡೋಣ. ಅಂಥ ಪರಿಸ್ಥಿತಿ ಬರದೇ ಇರೋ ಹಾಗೆ ನೋಡ್ಕೊಂಡ್ರಾಯ್ತು. ಏನಮ್ಮ ನೋಡ್ಕೊಳ್ತೀಯಾ? ನಾನು ಹೇಳ್ತೀನಿ ಕೇಳು. ನೀನು ಈ ಕಾಲೇಜನ್ನು ಬಿಟ್ಟು ಇನ್ನೊಂದು ಕಾಲೇಜಿಗೆ ಹೋಗಿ ಸೇರ್ಕೊಳ್ತೀಯ. ನಿನ್ನ ಕತೆ ನಿನ್ನ ಹಿಂದೆನೇ ಬರುತ್ತೆ. ಅದಕ್ಕೆ ಇನ್ನೊಂದಷ್ಟು ಬಣ್ಣ ಕೊಟ್ಟು ರೆಕ್ಕೆ ಪುಕ್ಕ ಸೇರಿಸ್ತಾರೆ. ಎಲ್ಲರೂ ಬಂದು ನಿನ್ನನ್ನು ಕೇಳ್ತಾರೆ, ಏನು ಮೇಡಮ್ ಹೀಗಾಯ್ತಂತಲ್ಲ, ಹೌದಾ ಅಂತ. ಅವಾಗ ಏನು ಉತ್ತರ ಕೊಡ್ತೀಯಮ್ಮ? ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡ್ತೀಯಮ್ಮ? ಸರ್, ನೀವು ನನ್ನ ಮನೋಬಲನ ಮುರಿತಾ ಇದ್ದೀರಾ. ಖಂಡಿತ ಇಲ್ಲಮ್ಮ, ನಾನು ವಾಸ್ತವದ ಕಡೆಗೆ ನಿನ್ನ ಗಮನನ ಸೆಳೀತಾ ಇದ್ದೀನಿ ಅಷ್ಟೇ. ಸತ್ಯಪಾಲ್ ಒಬ್ಬ ಮೂರ್ಖ, ಅವನಿಗೆ ಅವರ ಅಪ್ಪನ ಒತ್ತಾಸೆ. ಅವನು ಒಬ್ಬ ದೊಡ್ಡ ಮೂರ್ಖ. ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ನಮ್ಮ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೀವಿ. ನಾನೊಬ್ಬ ಅಧಿಕಾರಿಯಾಗಿ ನನಗೆ 108 ಒತ್ತಡಗಳಿವೆ. ಹಾಗಂತ ನಾನು ರಾಜೀನಾಮೆ ಕೊಟ್ಬಿಡ್ಲೇನು? ಕೊಡಬಾರ್ದಮ್ಮ, ನಾನು ಕೊಡೋದಿಲ್ಲ. ಸರ್, ನೀವೆಲ್ಲಿ ನಾನೆಲ್ಲಿ? ನೋಡಮ್ಮ, ನೀನು ಮನಸ್ಸು ಮಾಡಿದ್ರೆ ನೀನು ನಾನಾಗಬಹುದು. ಆಗಿದೆಲ್ಲ ಮರ್ತ್ಬಿಡು. ಆ ಸತ್ಯಪಾಲ್ನ ಕರೆಸ್ತೀವಿ, ಒಂದೇ ಒಂದ್ಸಲ ಸಾರಿ ಹೇಳ್ಬಿಡಮ್ಮ. ಬೇಡ ಸರ್, ದಯವಿಟ್ಟು ಕ್ಷಮಿಸಿ. ನಾನು ರಾಜೀನಾಮೆನ ಹಿಂದಕ್ಕೆ ತಗೊಳ್ಳೋ ಸ್ಥಿತಿಲಿಲ್ಲ. ಬರ್ತೀನಿ ಸರ್. ನೀವಾ ನನ್ನನ್ನು ಯಾಕೆ ಕರ್ಕೊಂಡ್ ಬಂದಿದ್ದೀರಾ?